அமித்ஷா அவர்கள், திரு மோடி அவர்கள் ஒரு தூய அரசியலை கொடுப்பார்கள் என்கின்ற நம்பிக்கையோடு தான் நான் பாரதிய ஜனதா கட்சியில் இணைந்து பயணம் செய்து கொண்டிருக்கின்றேன். ಸ್ನೇಹಿತರ, ನಿಮ್ಮ ರಾಕೇಶ್ ಶಾರುಂಡಿ ಬಿಹಾರ ಎಲೆಕ್ಷನ್ ಕಣ್ಣು ಮುಂದೆ ಇದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್, INDIA ಒಗ್ಗಟ್ಟಲ್ಲಿ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ ಮುಖಾಂತರವಾಗಿ ವೋಟ್ ಬ್ಯಾಂಕನ್ನು ತನ್ನತ್ತ ಸೆಳೀತಾ ಇದ್ದರೂ ಕೂಡ ಇತ್ತ BJP ಚಾಣಕ್ಯ ಮಾತ್ರ ಎಲ್ಲೋ ಎಡವುತ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಒಂದು ಕಡೆ ಬಿಹಾರದಲ್ಲಿ ಎಡವಲಿ, ಆದರೆ ಇತ್ತ ತಮಿಳುನಾಡಿನಲ್ಲೂ ಕೂಡ ಪಕ್ಷವನ್ನು ಭದ್ರವಾಗಿ ನೆಲೆಯೂರಿಸಲಿಕ್ಕೆ ಹರಸಾಹಸವನ್ನು ಪಡ್ತಾ ಇರೋ ಮಾಜಿ IPS ಅಧಿಕಾರಿ ಅಣ್ಣಾಮಲೈಗೆ ನೆಲೆಯೇ ಇಲ್ಲದಂತಾಗ್ಬಿಟ್ಟಿದೆ. ಈ ವಿಚಾರದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಎಡವಟ್ಟುಗಳ ಬಗ್ಗೆ ಒಂದು ಚರ್ಚೆ. ಇನ್ನೊಂದು ಕಡೆ BJPಗೆ ಅಣ್ಣಾಮಲೈಯವರು ಗುಡ್ ಬೈ ಹೇಳ್ತಕ್ಕಂಥ ಸಾಧ್ಯತೆ ಎದುರಾಗ್ತಾ ಇರೋದು. ಅಣ್ಣಾಮಲೈಯವರ ಮುಂದಿನ ನಡೆ ಏನು? ಮೋದಿ ಅಣ್ಣಾಮಲೈನ ಕಡೆಗಣಿಸಿದ ಯಾಕೆ? ಹೊಸ ಪಕ್ಷವನ್ನೇನಾದರೂ ಕಟ್ತಾ ಇದ್ದಾರಾ? ಇವೆಲ್ಲವನ್ನು ನೋಡ್ತಾ ಹೋಗೋಣ ಡೀಟೇಲ್ಸ್ ಆಗಿ. ಮಾಜಿ IPS ಅಧಿಕಾರಿ ಅಣ್ಣಾಮಲೈಯವರು ರಾಜಕೀಯ ಸೇರೋದಕ್ಕಾಗಿ ತಮ್ಮ ಸರ್ಕಾರಿ ಕೆಲಸವನ್ನು ತೊರೆದಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. BJP ಸೇರಿದ ಅವರನ್ನು ತಮಿಳುನಾಡು ರಾಜ್ಯ BJP ಅಧ್ಯಕ್ಷರನ್ನಾಗೂ ಕೂಡ ಮಾಡಲಾಯಿತು. ಅದೆಲ್ಲವೂ ಕೂಡ ಒಂದು ಒಪ್ಪಂದದ ಮೇರೆಗೆ, ಅದು ಕೇಂದ್ರದ ಮೋದಿಯವರ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಅನ್ನೋದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ತಮಿಳುನಾಡಿನಲ್ಲಿ ನೆಲೆ ಕಾಣೋದಕ್ಕೂ ಯತ್ನ ಪಡ್ತಾ ಇರ್ತಕ್ಕಂಥ BJP ಆಸೆಗೆ ಅಣ್ಣಾಮಲೈಯವರ ಸೇರ್ಪಡೆಯೇ ಒಂದು ಎನರ್ಜಿ ಅಂತ ಹೇಳ್ಬೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ತಮಿಳುನಾಡಿನ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ DMK ಅಭ್ಯರ್ಥಿ ವಿರುದ್ಧವಾಗಿ ಅವರು ಸೋಲನ್ನು ಕಂಡಿದ್ರು ಕೂಡ. ಬರೋಬ್ಬರಿ 4,47,608 ಮತಗಳನ್ನು ಸೆಳೆಯುವಲ್ಲಿ ಅವರು ಯಶಸ್ವಿಯಾಗಿದ್ದು, ಇದು ಅವರ ಆರಂಭಿಕ ರಾಜಕೀಯ ಬೆಳವಣಿಗೆ. ಒಂದು ಕಡೆ ಸೋತಿದ್ದನ್ನು ನಾವು ಹಿನ್ನಡೆ ಅಂತ ಹೇಳ್ಬೋದು, ಆದರೆ ಇತ್ತೀಚೆಗೆ ಆಗ್ತಾ ಇರತಕ್ಕಂಥ ಹಿನ್ನಡೆಯನ್ನು ನಾವು ಗಮನಿಸಬೇಕಾಗತ್ತೆ. ರಾಜ್ಯದಲ್ಲಿ BJPಗೋಸ್ಕರ ಅವರು ತಳಮಟ್ಟದಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅಷ್ಟರಲ್ಲಿ ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ರಾಷ್ಟ್ರಮಟ್ಟದ BJP ನಾಯಕರು ಅಲ್ಲಿನ ಹಳೆಯ ಪ್ರಾದೇಶಿಕ ಪಕ್ಷ AIADMK ಜೊತೆ ಒಪ್ಪಂದ ಮಾಡಿಕೊಂಡ್ರು. ಈ ಒಪ್ಪಂದದ ಭಾಗವಾಗಿಯೇ ಒಂದು ಆದಂಥ ದೊಡ್ಡ ಎಡವಟ್ಟು ಅನ್ಬೋದು. ಅಣ್ಣಾಮಲೈ ಅವರು AIADMK ರಾಜಕಾರಣವನ್ನು ಆರಂಭದಿಂದಲೂ ಕೂಡ ಟೀಕಿಸ್ತಾ ಬಂದವರು. ಅವ್ರ ಜೊತೆ ಒಂದು ಒಪ್ಪಂದ, ಹಾಗಾಗಿ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ತಾವು ವಿರೋಧ ಮಾಡ್ತಾ ಇದ್ದಂಥ ಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಅದನ್ನು ಅಣ್ಣಾಮಲೈ ಕೂಡ ನಿರಾಕರಿಸಲಿಕ್ಕೆ ಸಾಧ್ಯತೆ ಇರಲೇ ಇಲ್ಲ. ಅಣ್ಣಾಮಲೈ ಅವ್ರನ್ನ ಕೇಳೋದಕ್ಕೂ ಕೂಡ BJP ಯಾವ ನಾಯಕರು ಕೂಡ ಸಿದ್ಧರಿರಲಿಲ್ಲ, ಆ ಗೋಜಿಗೂ ಕೂಡ ಹೋಗಲಿಲ್ಲ. ಆದರೆ ಪಕ್ಷದ ಮೈತ್ರಿಯ ದೃಷ್ಟಿಯಿಂದ AIADMKಯ ಬಗ್ಗೆ ಏನೂ ಕೂಡ ತುಟಿಕ್ ಪಿಟಿಕ್ ಅನ್ನೋದೇ ಮಾತಾಡದೆ ಎಲ್ಲವನ್ನ ಸಹಿಸ್ಕೊಂಡು ಇಲ್ಲಿಯವರೆಗೂ ಕೂಡ ಅಣ್ಣಾಮಲೈ ಅವರು ಬರ್ತಾ ಇದ್ದಾರೆ. ನೀವು ಮಾತನಾಡಬೇಡಿ ಅಂತಲೂ ಕೂಡ ಇದೇ ಹೈಕಮಾಂಡ್ ಅಣ್ಣಾಮಲೈ ಅವರಿಗೂ ಕೂಡ ತಾಕೀತು ಮಾಡಿದ್ದು ಉಂಟು. ಇತ್ತ ಒಂದು ಕಡೆ AIADMK ನಾಯಕರು ಇದನ್ನೇ ಬಳಸ್ಕೊಂಡು ಅಣ್ಣಾಮಲೈ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಬಂದರು, ಟೀಕಿಸ್ಲಿಕ್ಕೆ ಶುರು ಮಾಡಿದ್ರು, ಅವ್ರನ್ನ ಅಲ್ಲಗಳೆಯಲಿಕ್ಕೆ ಶುರು ಮಾಡಿದ್ರು, ಅವ್ರನ್ನ ಕಡೆಗಣಿಸ್ಲಿಕ್ಕೆ ಶುರು ಮಾಡಿದ್ರು. ಹೀಗಿದ್ದರೂ ಕೂಡ ಅಣ್ಣಾಮಲೈ ಅವರ ಮೌನ ಅದೇ ಉತ್ತರವಾಗಿಬಿಟ್ಟಿತ್ತು. ಕೊನೆಗೆ ಆಗಿದೆಯೇನೋ ನೋಡಿ. ಒಂದು ತಮಿಳುನಾಡಿನಲ್ಲಿ BJP ಜೊತೆಗಿನ ಸಂಘರ್ಷದ ಬಗ್ಗೆ ಅಣ್ಣಾಮಲೈ ಅವರು ಕೊನೆಯದಾಗಿ ಮೌನವನ್ನು ಕೂಡ ಮುರಿತಾರೆ. ಪಕ್ಷದ ಸಂಘಟನೆಯ ವಿಚಾರದಲ್ಲಿ ನನ್ನ ಪಾತ್ರ ಏನು, ಸದ್ಯ ಈಗಿರ್ತಕ್ಕಂಥ BJP ಜೊತೆಗೆ ಸಂಘರ್ಷ ಏನು, ನಾನು ಹೊರಗೆ ಬರ್ತೀನಾ, ಹೊಸ ಪಕ್ಷ ಕಟ್ತೀನಾ, ಎಲ್ಲವನ್ನೂ ಕೂಡ ಅವ್ರು ಒಪ್ಕೊಳ್ತಾ ಇರೋದು. ಯಾರನ್ನೂ ಕೂಡ ನಾನು ತಲೆಗೆ ಗನ್ನಿಟ್ಟು ಪಕ್ಷದಲ್ಲಿ ಉಳಿಯಿರಿ ಅಂತ ನನ್ನನ್ನು ಯಾರು ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮ ಪಕ್ಷದ ಬಗ್ಗೆ ಪರೋಕ್ಷವಾಗಿ ಹೇಳಿರೋದು. BJP ನನಗೆ ತಲೆ ಮೇಲೆ ಗನ್ನಿಟ್ಟು ನೀವು ಉಳಿಲೇಬೇಕು ಪಕ್ಷದಲ್ಲಿ ಇರಿ ಅಂತ ಅಂದರೆ ನಾನೇನು ಇರಲಿಕ್ಕೆ ಆಗೋದಿಲ್ಲ, ಆ ಥರದ ಒಂದು ಒತ್ತಡ ತಂದರೆ ನಾನು ಹೊರಗೆ ಒಂದು ಕಾಲನ್ನೇ ಇಟ್ಟುಬಿಟ್ಟಿದ್ದೀನಿ ಅನ್ನೋ ರೀತಿಯಾಗಿ ಅವರು ಮಾತನಾಡ್ತಾ ಇರೋದು. ಹಾಗೆ ತಮಿಳುನಾಡಿನಲ್ಲಿ ಇದೇ BJP ಬೆಳವಣಿಗೆಯ ಬಗ್ಗೆ ಕೊಯಮತ್ತೂರಿನಲ್ಲಿ ಪತ್ರಕರ್ತರು ಅಣ್ಣಾಮಲೈ ಅವ್ರನ್ನ ಕೇಳ್ತಾರೆ. ನಾನು ಕೂಡ BJPಯ ಕಾರ್ಯಕರ್ತನ ಕಾಯ್ತಾ ಇದ್ದೀನಿ, ಎಲ್ಲವನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ ಅನ್ನೋದನ್ನು ಅವ್ರು ಹೇಳ್ತಾರೆ. ಅಂದರೆ ಇದರ ಅರ್ಥ ಸಮಯಕ್ಕೋಸ್ಕರ ಕಾಯ್ತಾ ಇರೋದು. ಆ ಒಂದು ಬೂದಿ ಮುಚ್ಚಿದ ಕೆಂಡ ಯಾವಾಗ ಸ್ಫೋಟವಾಗುತ್ತೋ ಗೊತ್ತಿಲ್ಲ, ಯಾವಾಗ ಹೊತ್ಕೊಳ್ಳುತ್ತೋ ಗೊತ್ತಿಲ್ಲ. ಇದೆಲ್ಲವನ್ನು ನಾವು ಸೂಕ್ಷ್ಮ ಗಮನಿಸಿದಾಗ ಆ ಥರದ ಒಂದು ಬೆಳವಣಿಗೆ ಆಗಬಹುದು ಸದ್ಯದರಲ್ಲಿ ಅನ್ನೋದನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಒಂದು, ನಾನು BJPಗೆ ಸೇರಿರೋದ್ರಿಂದ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಶುದ್ಧ ರಾಜಕೀಯವನ್ನು ನೀಡ್ತಾರೆ ಅನ್ನೋ ವಿಶ್ವಾಸದಿಂದ ನಾನು ಬಂದೆ. ಅದರ ಭಾಗವಾಗಿಯೇ ನಾನು ಮುಂದುವರಿತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ಮೋದಿ ಮೇಲೆ ನಂಬಿಕೆ ಇಟ್ಟಿದ್ದೆ, ಅಮಿತ್ ಶಾ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ. ಈಗಲೂ ಕೂಡ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಕೊನೆಯದಾಗಿ ನನಗೆ ಇಷ್ಟ ಆದರೆ ಮಾತ್ರ ಉಳಿತೀನಿ, ಎಲ್ಲವನ್ನೂ ಕೂಡ ಪ್ರೆಸರ್ ತಂದರೆ, ಇಷ್ಟ ಇಲ್ಲದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತಾ ಇರ್ತೀನಿ ಅನ್ನೋದನ್ನು ಪರೋಕ್ಷವಾಗಿ ಟಾಂಗ್ ರೀತಿಯ ಖಡಕ್ಕಾಗಿ ಅವ್ರು ಹೇಳಿರೋದು. ಕೃಷಿ ಮಾಡೋದು ನನಗೇನು ಹೊಸದಲ್ಲ, ಕೃಷಿ ಮಾಡೋದನ್ನು ಮುಂದುವರಿಸ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ನೋಡಿ, ಯಾವಾಗಲೂ ಕೂಡ ಅಣ್ಣಾಮಲೈ ಅವರು ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ. ನಾನು ನೇರವಾಗಿ ಮಾತನಾಡ್ತೀನಿ, ನಾನು ಇನ್ನೂ ಕೂಡ ಕಾಯಲಿಕ್ಕೆ ಸಿದ್ಧನಿದ್ದೀನಿ, ಪಕ್ಷ ನನಗೆ ಸರಿಯಾದಂಥ
ಬೆಲೆ ಕೊಟ್ಟರೆ, ಆ ವ್ಯಾಲ್ಯೂವನ್ನು ಗೌರವವನ್ನು ಉಳಿಸ್ಕೊಂಡ್ರೆ ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ. ಇಲ್ಲದೇ ಇದ್ದರೆ ಪಕ್ಷವನ್ನು ಬಿಟ್ಟು ತೊರೆದು ಹೋಗ್ತಾನೆ ಅನ್ನೋ ರೀತಿಯಾಗಿ ಮಾತನಾಡಿರೋದು. ಹೈಕಮಾಂಡ್ ಕೂಡ ಈಗ ಅಣ್ಣಾಮಲೈ ಅವರ ಮಾತುಗಳ ಕಡೆಗೆ ತಮ್ಮ ಚಿತ್ತವನ್ನು ತಿರುಗಿಸಿರೋದು. ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಂಪ್ರದಾಯಿಕ ರಾಜಕಾರಣಿ ಅಲ್ಲ. ನಂದೇನಿದ್ದು ಸ್ಟ್ರೈಟ್ ಹಿಟ್ಟು, ನಂದು ಯಾವಾಗಲೂ ಕೂಡ ನೇರ ಮಾತು, ಕಟುವಾದಂಥ ಮಾತುಗಳ ಮುಖಾಂತರವೇ ನಾನು ಬಂದಿರೋದು, ಅದೇ ರೀತಿಯಾಗಿ ಮಾತನಾಡ್ತೀನಿ ಅಂತ. ಇನ್ನೊಂದು ಕಡೆ ಅನೇಕ AIADMK ನಾಯಕರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. ಅಮಿತ್ ಶಾ ಅವರಿಗೆ ನಾನು ನೀಡಿದಂಥ ಮಾತಿನಿಂದ ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಅವರಿಗೆ ನಾನು ತಿರುಗೇಟ್ ಕೊಟ್ಟು ಬಿಡ್ತಿದ್ದೆ. ನಾನು ತಿರುಗೇಟ್ ಕೊಡಲಿಕ್ಕೆ, ಅವರಿಗೆ ತಿರುಗಿ ಬೀಳಲಿಕ್ಕೆ 2 ನಿಮಿಷ ಸಾಕು. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ, ಲಕ್ಷ್ಮಣ ರೇಖೆ ಇದೆ, ಅದನ್ನು ದಾಟಬಾರ್ದು ಅಂತ ಸುಮ್ಮನಿದ್ದೀನಿ. ಸಮಯ ಬಂದಾಗ ನಾನು ಕೂಡ ಮಾತನಾಡ್ತೀನಿ ಅನ್ನೋ ಒಂದು ಒಳಬೇಗುದಿ ಇದೆಯಲ್ಲ ಅಣ್ಣಾಮಲೈ ಅವ್ರದ್ದು, ಇದು ಖಂಡಿತವಾಗಿಯೂ ಕೂಡ ಅವ್ರು ನೊಂದಿದ್ದಾರೆ, ಬೆಂದಿದ್ದಾರೆ, ನೋವಿದೆ, ಅವರು ಅಸಹಾಯಕರಾಗಿಬಿಟ್ಟಿದ್ದಾರೆ, ಎಲ್ಲವನ್ನು ಕೂಡ ನುಂಗುಕೊಳ್ತಾ ಇದ್ದಾರೆ. ಇದಕ್ಕೊಂದು ವಿಷಕಂಠ ಅನ್ನೋ ಪದವನ್ನು ಕೂಡ ನಾವು ಬಳಸ್ಬೋದು. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬೇಯ್ತಾ ಇರೋದು ಅಣ್ಣಾಮಲೈ ಅವರು. ನೀವು ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ಏನಾದರೂ ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ ಅಣ್ಣಾಮಲೈ ಅವರ ಶ್ರೇಯಸ್ಸು ಮತ್ತು ಅವರ ಹೆಗ್ಗಳಿಕೆಯನ್ನು ನಾವು ಹೇಳ್ಬೋದು. ಯಾಕೆಂದರೆ ಇದೇ AIADMKಗಿಂತ ಹೆಚ್ಚಿನ ವೋಟ್ ಶೇರನ್ನು BJP ಪಡೆದುಕೊಂಡಿದ್ದು. ಅಣ್ಣಾಮಲೈ ಅವರ ಹೆಣ್ಣು ಮಕ್ಕಳ ಯಾತ್ರೆಗೆ ಸಿಕ್ಕಂಥ ಸಪೋರ್ಟು ಹೆಚ್ಚಿನ ಕ್ಷೇತ್ರದಲ್ಲಿ ಇದೇ ವೋಟಾಗಿ ಕನ್ವರ್ಟ್ ಆಯಿತು, ವೋಟ್ ಬ್ಯಾಂಕ್ ಆಯಿತು. ರಾಜಕೀಯ ಪಂಡಿತರು ಅದನ್ನೇ ವಿಶ್ಲೇಷಣೆ ಮಾಡ್ತಾರೆ. ನೋಡಿ, ನೀವು ಇದೇ ಅಣ್ಣಾಮಲೈ ಅವರು ಬಂದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ. ಆಡಳಿತಾರೂಢ DMK ಮೈತ್ರಿಕೂಟಕ್ಕೆ 46.97%, ಅದೇ BJP ಮೈತ್ರಿಕೂಟಕ್ಕೆ 18.28%, ಮತ್ತು ಅದೇ AIADMK ಒಕ್ಕೂಟಕ್ಕೆ ಸಿಕ್ಕಂಥದ್ದು ಕೇವಲ 8.20%. BJP ಮೈತ್ರಿಕೂಟಕ್ಕೆ 18, ಅದೇ AIADMKಗೆ ಸಿಕ್ಕಂಥ ಮತಗಳು ಜೊತೆಗೆ 8.20 ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ಅಣ್ಣಾಮಲೈ ಅವರ ಜನಪ್ರಿಯತೆ, ಅವರ ಯಶಸ್ಸು, ಅವರ ಬೆಳವಣಿಗೆಗಳನ್ನು ಸಹಿಸಿಕೊಳ್ಳದೆ ಈಗ ಮಾಡ್ತಾ ಇದ್ದಾರೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಎಡಪ್ಪಾಡಿ ಪಳನಿಸ್ವಾಮಿ ಅವರು ಅಣ್ಣಾಮಲೈ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಷರತ್ತನ್ನು ಅಮಿತ್ ಶಾ ಮುಂದೆ ಇಟ್ಟರು. ಹಾಗಾಗಿ ಆ ರೀತಿಯಾದಂಥ ಬೆಳವಣಿಗೆ ಆಯಿತು. ಅದು BJP ಆಪ್ತ ವಲಯದಲ್ಲೇ ಕೇಳಿಬರ್ತಾ ಇರೋ ಮಾತು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಅಣ್ಣಾಮಲೈ ಹಿಂದಿನ ರೀತಿಯಲ್ಲಿ ಸಕ್ರಿಯವಾಗಿಲ್ಲ, ಆ್ಯಕ್ಟಿವ್ ಆಗಿಲ್ಲ ಅನ್ನೋದು ಅಭಿಮಾನಿಗಳಿಗೂ ಎಲ್ಲೋ ಒಂದು ಕಡೆ ಬೇಸರ ತರಿಸಿದೆ. ಅವರು ಮುಂಚೂಣಿಯಲ್ಲಿ ಗುರುತಿಸ್ಕೊಳ್ಳೋದು ಪಳನಿಸ್ವಾಮಿ ಅವ್ರಿಗೂ ಕೂಡ ಇಷ್ಟ ಇಲ್ವೇನೋ ಯಾರಿಗೂ ಗೊತ್ತು. ಆದರೆ ಇದೇ ಧಾಟಿಯಲ್ಲಿ ಅವ್ರು ನೀಡಿರೋ ಹೇಳಿಕೆ BJPಯಿಂದ ಹೊರ ನಡೆಯಲಿದ್ದಾರೆ ಅನ್ನೋ ಸುದ್ದಿಗೆ ಇನ್ನಷ್ಟು ಬಲ ತುಂಬಿದಂತಾಗಿ ಬಿಟ್ಟಿರೋದು. ನೈನಾರ್ ನಾಗೇಂದ್ರನ್ ಅವರು ತಮಿಳುನಾಡು BJP ಘಟಕದ ಅಧ್ಯಕ್ಷರಾದ ನಂತರ ಪಾರ್ಟಿಯಲ್ಲಿ ಎಲ್ಲ ತಾಳಮೇಳ ಎಲ್ಲ ತಪ್ತಾ ಇದೆ, ಲೆಕ್ಕ ಲ್ಯಾವಣಿಗೆಗಳು ಅಂತ ಹೇಳಿ ಕರೀತಾರೆ ಹಳ್ಳಿ ಕಡೆ, ಅದು ಕೂಡ ಯಾವುದು ಕೂಡ ಸರಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಇದ್ರ ಬೆನ್ನಲ್ಲೇ ಅಣ್ಣಾಮಲೈ ಬೇಸರದ ಮಾತು, AIADMK ಜೊತೆಗಿನ ಸಂಬಂಧ ಹಳಸಿದೆ ಅನ್ನೋದನ್ನು ಸಾರಿ ಹೇಳ್ತಾ ಇರೋದು. ಮುಂದಿನ ವರ್ಷದ ಚುನಾವಣೆಗೆ ತಮಿಳುನಾಡಿನಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗಾಗಲೇ ವಿಜಯ್ ಅವರ ಎಂಟ್ರಿ ಆಗಿದೆ. ತಮಿಳುನಾಡಲ್ಲಿ ಒಂದು ರಣರೋಚಕ ಒಂದು ಎಲೆಕ್ಷನ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ BJPಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಎಡಪ್ಪಾಡಿ ಪಳನಿಸ್ವಾಮಿಗೆ ಅನಿವಾರ್ಯ. ಅದರ ಜೊತೆಗೆ ಅಣ್ಣಾಮಲೈ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯ ರೀತಿಯಲ್ಲೇ ಫಲಿತಾಂಶ ಬರಬಹುದು. ಆದರೆ ಅಣ್ಣಾಮಲೈ ಅಲ್ಲಿನ ರಾಜಕೀಯದಲ್ಲಿ ಸಕ್ರಿಯವಾಗಿಲ್ಲದೆ ಇದ್ದರೆ BJP ಮಾತ್ರ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕ್ಕೊಂಡಾಗೆ ಆಗುತ್ತೆ. ಸದ್ಯದ ರಾಜಕೀಯ ಚಿತ್ರಣ ಇದು ಅನ್ನೋದು ರಾಜಕೀಯ ಪಂಡಿತರ ಪಡಸಾಲೆಗಳಲ್ಲಿ ಕೇಳಿಬರ್ತಾ ಇರೋ ಮಾತುಗಳು. ಅಣ್ಣಾಮಲೈ ಅವರ ಈ ನಡೆಯ ಬಗ್ಗೆ ಮೋದಿ ಇದರ ಬಗ್ಗೆ ತುಟಿಕ್ ಅಂದೇ ಇರೋದ್ರ ಬಗ್ಗೆ, ಅಮಿತ್ ಶಾ ಇದನ್ನು ಗಮನಿಸದೇ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.